ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಏನೋ ಮುಚ್ಚಿರ್ತೀರಾ ಅಂದ್ಮೇಲೆ ನಾವಿಬ್ರು ಮಾತಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹೇ ದುರ್ಗಾ, ಹುಷಾರು. ಗಾಯ ಮಾಡ್ಕೊಂಡ್ಬಿಡ್ತಿದ್ರಲ್ಲ, ಏನ್ ಯೋಚನೆ ಮಾಡ್ತಿದ್ರಿ? ನನ್ನ ಫ್ರೆಂಡ್ ಜೊತೆ ನಾನು ಜಗಳ ಆಡ್ಬಿಟ್ಟೆ. ಅವ್ರ ಜೊತೆ ಮಾತಾಡದೆ ಇರೋದು ಇವಾಗ ತುಂಬಾ ಕಷ್ಟ ಆಗ್ತಿದೆ. ಮಾತಾಡ್ಬೇಡ ಅಂತ ನಾನೇ ಹೇಳಿರೋದು. ಇವಾಗ ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ತುಂಬಾ ದೊಡ್ಡ ಜಗಳನ? ನನಗೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ? ನನ್ಗೆ ಹಾಗೆಲ್ಲ ಯಾರ ಮೇಲೂ ಕೋಪ ಬರಲ್ಲ. ಬಂದ್ರು ಯಾಕೆ ನಿಲ್ಲಿಸ್ಬಿಟ್ರಿ? ಬಂದ್ರು ನಮ್ಮ ಅಕ್ಕನ ಮೇಲೆ ಮಾತ್ರ ಬರ್ತಿತ್ತು. ನಿಮಗ್ ಅಕ್ಕ ಬೇರೆ ಇದ್ದಾರಾ? ನಮ್ಮ ಅಕ್ಕ ಅಂದ್ರೆ ನನಗ್ ಪ್ರಾಣ. ಆದ್ರೆ ನಾವಿಬ್ರು ಅಷ್ಟೇ ಜಗಳ ಆಡ್ತಿದ್ವಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ಕಿತ್ತಾಡ್ಕೊಂತಿದ್ವಿ ಗೊತ್ತಾ? ಅಕ್ಕ ಈ ಗೊಂಬೆ ನಂದು. ದುರ್ಗಾ ಅದ್ ನಂದು. ಇಲ್ಲ ಅಕ್ಕ ನಂದು ಕೊಡು. ದುರ್ಗಾ ನಿನ್ನಲ್ಲೇ ಎಲ್ಲ ಇದೆ ನೋಡು. ನೀನೇ ನೋಡು, ಅದ್ ನಂದಲ್ಲ, ನಿನ್ನೆ ಇರ್ಬೇಕು. ದುರ್ಗಾ ಅಕ್ಕ ನಂಗ್ ಕೋಪ ಬರಸ್ಬೇಡ. ದುರ್ಗಾ ಎಷ್ಟು ಅಂತ ಕಿತ್ತಾಡ್ತೀರೇ? ಅಪ್ಪ ಅಕ್ಕ ನನ್ ಗೊಂಬೆ ತಗೊಂಡಿದ್ದಾಳೆ. ಅಪ್ಪ ಈ ನನ್ ಗೊಂಬೆ ಅಂತಂದ್ರೆ ಅವ್ರು ಕೇಳ್ತಾ ಇಲ್ಲ. ನಿಮ್ಮಿಬ್ರು ಜಗಳ ನಿಲ್ಸಿ. ನೀವಿಬ್ರು ಅಕ್ಕ ತಂಗಿರ್ತಾನೆ. ರಕ್ತ ಹಂಚ್ಕೊಂಡಿರೋರ್ಗೆ ಒಂದೇ ಗೊಂಬೆ ಹಂಚ್ಕೊಂಡು ಆಟ ಆಡೋಕ್ಕಾಗಲ್ವಾ? ಇಬ್ರು ಕ್ಷಮೆ ಕೇಳಿ. ಇಲ್ಲ, ನಂಗೆ ಇವಳ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ನಂಗೂ ಇಷ್ಟ ಇಲ್ಲ. ನಾನು ನಮ್ಮಕ್ಕ ಎಷ್ಟೇ ಜಗಳ ಆಡಿದ್ರು ಮತ್ತೆ ಒಂದಾಗ್ಬಿಡ್ತಾ ಇದ್ವಿ. ಅಕ್ಕ ತಂಗಿ ಬಂದ ಅಂದ್ರೆ ಅದೇ ಅಲ್ವಾ? ನಾವ್ ಜಗಳ ಆಡುವಾಗ ಶತ್ರುಗಳ ತರ ಜಗಳ ಆಡಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ನಾವ್ ಜಗಳ ಆಡಿದ್ದೆ ಮರ್ತೋಗ್ತಿದ್ವಿ. ನಮ್ಮಕ್ಕ ಕಳ್ದೋದ್ಮೇಲೆ ಈ ತರ ಚಿಕ್ಕ ಪುಟ್ಟ ವಿಷಯಕ್ಕೆ ನಾನು ಯಾರ ಹತ್ರನೂ ಜಗಳ ಆಡಿರ್ಲಿಲ್ಲ. ಆದ್ರೆ ದೇವಿಯವ್ರ ಜೊತೆ ನಮ್ಮಕ್ಕ ಅನ್ನೋ ತರ ಸ್ವಲ್ಪ ಸಲಿಗೆ ತಗೊಂಡು ಜಾಸ್ತಿನೇ ಕಟುವಾಗಿ ಮಾತಾಡ್ಬಿಟ್ಟೆ. ಪಾಪ ಅವರು ಅದೆಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ನಾನು ಅವ್ರಿಗೆ ಕ್ಷಮೆ ಕೇಳ್ಬೇಕು. ನನಗ್ ಸಿಕ್ಕದ್ ಕೂಡ್ಲೆ ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ. ಅದ್ ಸರಿ, ನೀವು ಮತ್ತೆ ನಿಮ್ಮ ಅಕ್ಕ ಜಗಳ ಆಡ್ದಾಗ ಯಾರು ಸಾರಿ ಕೇಳ್ತಿದ್ರಿ? ನಮ್ಮಕ್ಕನೇ. ನಮ್ಮ ಅಕ್ಕನ ಮನ್ಸು ತುಂಬಾ ಮೃದು. ನನ್ನ ತಂಗಿ ಮೇಲೆ ನಾನು ಕೂಗಾಡ್ಬಿಟ್ಟೆ. ಪಾಪ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ. ನಾನು ಅವಳು ಕ್ಷಮೆ ಕೇಳ್ಬೇಕು ಅಂತ ಪಾಪ ಪ್ರಜ್ಞೆಯಿಂದ ಅವಳೇ ಬಂದು ಕ್ಷಮೆ ಕೇಳ್ಬಿಡೋಳು. ಪಾಪ ನಮ್ಮಕ್ಕ. ಇವಾಗ ಅವರು